ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡ್ತಿರೋದು ಕ್ಯಾಬೇಜ್ ಮಂಚೂರಿಯನ್. ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕ್ಯಾಬೇಜ್. ನಾನಿಲ್ಲಿ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಅರ್ಧ ಭಾಗ ಕಟ್ ಮಾಡಿ ಅದನ್ನ ಚಿಕ್ಕ ಚಿಕ್ಕದಾಗಿ ತುರ್ಕೋತಿದ್ದೀನಿ. ಇದೆಲ್ಲ ತುರಿದಾದ್ಮೇಲೆ ಇವಾಗ ಕ್ಯಾಬೇಜ್ ನೀರು ಬಿಟ್ಕೊಂಡಿರುತ್ತೆ, ಹಾಗಾಗಿ ಅದರಲ್ಲಿರೋ ನೀರನ್ನೆಲ್ಲ ತೆಗಿತಿದ್ದೀನಿ. ಎಲ್ಲ ಕ್ಯಾಬೇಜ್ದು ನೀರು ತೆಗೆದು ಒಂದು ಪ್ಲೇಟಿಗೆ ಹಾಕೋತಿದ್ದೀನಿ. ನೆಕ್ಸ್ಟ್ ನಾನಿವಾಗ ಖಾರಕ್ಕೆ ಅಂತ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು, ನಾನು ಹಾಗಾಗಿ 4 ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಅಂತ ನೋಡಿಕೊಂಡು ತೊಗೊಳ್ಳಿ. ಅದನ್ನ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ನ ನಾನಿವಾಗ ಗ್ರೇವಿಗೆ ಯೂಸ್ ಮಾಡ್ಕೊತೀನಿ. ಕ್ಯಾಪ್ಸಿಕಮ್ನ ನಾನು ಇಲ್ಲಿ ಉದ್ದುದ್ದಾಗಿ ಕಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ನಾನಿವಾಗ 1 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ನಾನು ಇವಾಗ ಉದ್ದುದ್ದಾಗಿ ಕಟ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಇದೆರಡೂ ನಾನು ಗ್ರೇವಿಗೆ ಹಾಕೋತೀನಿ. ಇವಾಗ ನಾನಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೆ ಹಸಿಮೆಣಸಿನ್ಕಾಯಿ 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಆವಾಗಲೇ ತುರಿದಿಟ್ಕೊಂಡಿದ್ದ ಕ್ಯಾಬೇಜ್ನ ನಾನಿವಾಗ ಒಂದು ಬೌಲಿಗೆ ಹಾಕೋತಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗ್ರೀನ್ ಚಿಲ್ಲೀಸ್, ಅದನ್ನೆಲ್ಲ ಇದಕ್ಕೆ ಹಾಕೋತಿದ್ದೀನಿ. ಹಾಗೆ ಬೈಂಡಿಂಗ್ಗೆ ಅಂತ ನಾನಿಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದನ್ನು ನಾನಿವಾಗ 4 ಟೇಬಲ್ ಸ್ಪೂನ್ ಹಾಕೋತಿದ್ದೀನಿ ಇದಕ್ಕೆ. ನೆಕ್ಸ್ಟು ಆಲ್ ಪರ್ಪಸ್ ಫ್ಲೋರ್ ಅಂದರೆ ಮೈದಾನೂ ನಾನಿಲ್ಲಿ ಸೇಮ್ ಕ್ವಾಂಟಿಟಿ ಹಾಕೋತಿದ್ದೀನಿ ಇದಕ್ಕೆ. ಮೈದಾ ಆಮೇಲೆ ಕಾರ್ನ್ಫ್ಲೋರ್ ಎರಡೂ ಸೇಮ್ ಕ್ವಾಂಟಿಟಿ ಇರಬೇಕು. ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ. ಕಲರ್ಗೆ ಅಂತ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕೋತಿದ್ದೀನಿ. ಅದಾದಮೇಲೆ ಇವಾಗ ನೀಟಾಗಿ ಅದನ್ನ ಕಲಿಸ್ಕೊತಿದ್ದೀನಿ. ಇದಕ್ಕೆ ಮತ್ತೆ ನೀರು ಹಾಕೋದೇನು ಬೇಡ, ಆ ಕ್ಯಾಬೇಜಲ್ಲಿ ನೀರು ಇರುತ್ತಲ್ಲೋ ಅಷ್ಟೇ ಸಾಕಾಗುತ್ತೆ. ಇವಾಗ ಹಿಟ್ಟು ರೆಡಿ ಆಯಿತು. ಇದನ್ನಿವಾಗ ಮಂಚೂರಿಯನ್ಸ್ ಬಾಲ್ ಮಾಡೋಕ್ಕೆ ರೌಂಡಾಗಿ ಮಾಡ್ಕೊತಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಇದಕ್ಕೆ ಫುಡ್ ಕಲರ್ ಏನೂ ಹಾಕಿಲ್ಲ. ಹೀಗೆ ಮಾಡ್ಕೊಳ್ಳಿ, ಮನೆಯಲ್ಲಿ ಹೈಜೀನ್ ಆ್ಯಂಡ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ರೆಡಿ ಆಯಿತು. ನೆಕ್ಸ್ಟ್ ನಾನು ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಆಯಿಲ್ ಹಾಕೋತಿದ್ದೀನಿ. ಆಯಿಲೆಲ್ಲ ಕಾದ್ಮೇಲೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದು ಮಂಚೂರಿಯನ್ ಬಾಲ್ಸ್ನ ಇದಕ್ಕೆ ಹಾಕ್ತಿದ್ದೀನಿ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನ ಅವಾಗವಾಗ ನೋಡ್ಕೊತೀರಿ, ಇಲ್ಲಾಂದರೆ ಅದು ಅಂಟ್ಕೊಂಡ್ಬಿಡುತ್ತೆ. ಒಂದು ಸ್ಪೂನಲ್ಲಿ ಆ ಥರ ನೋಡ್ಕೊಳ್ಳಿ ಅದನ್ನ. ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಇದಾಗಿದೆ ಅಂತ.
ಅದನ್ನ ಇವಾಗ ಒಂದು ಬೌಲಿಗೆ ಹಾಕೋತಿದ್ದೀನಿ. ಆಮೇಲೆ ಮತ್ತೆ ಇನ್ನೂ ಮಿಕ್ಕಿತ್ತಲ್ಲ ಅದನ್ನ ಇನ್ನೊಂದು ಸಲ ಕರ್ಕೋತಿದ್ದೀನಿ. ಅದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕರ್ಕೊಳ್ಳಿ, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಆಗಿದೆ ಅಂತ. ಅದನ್ನ ನಾನಿವಾಗ ಮತ್ತೆ ಒಂದು ಬೌಲ್ಗೆ ತಗೋತಿದ್ದೀನಿ ಅದನ್ನ. ಆಮೇಲೆ ಇವಾಗ ಗ್ರೇವಿ ಮಾಡೋಕ್ಕೆ ಅಂತ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಆಮೇಲೆ ಕಟ್ ಮಾಡಿರೋ ಈರುಳ್ಳಿ ಎಲ್ಲ ಅದಕ್ಕೆ ಹಾಕೋತಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನಿವಾಗ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನ ಇದಕ್ಕೆ ಹಾಕೋತಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ಇದಕ್ಕೆ. ಆಮೇಲೆ ಸ್ವಲ್ಪ ಉಪ್ಪು. 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಿದ್ದೀನಿ. ಆಮೇಲೆ ಕಾರ್ನ್ಫ್ಲೋರ್ ಸ್ಲರಿ ಇದಕ್ಕೆ ಹಾಕ್ತಿದ್ದೀನಿ ಇವಾಗ. ಕಾರ್ನ್ಫ್ಲೋರ್ ಸ್ಲರಿ ಮಾಡೋಕ್ಕಿಲ್ಲ ನಾನು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, ಆಮೇಲೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನಮ್ಮನೇಲಿ ಗ್ರೇವಿ ಜಾಸ್ತಿ ಇಷ್ಟಪಡಲ್ಲ, ನಾನು ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ನಿಮ್ಮ ಗ್ರೇವಿ ಜಾಸ್ತಿ ಬೇಕಿದ್ದರೆ ಕಾರ್ನ್ಫ್ಲೋರು ಆಮೇಲೆ ನೀರು ಜಾಸ್ತಿ ಹಾಕ್ಕೊಂಡ್ರೆ ಗ್ರೇವಿ ಜಾಸ್ತಿ ಬರುತ್ತೆ. ನಮ್ಗೆ ಸ್ವಲ್ಪ ಡ್ರೈ ಆಗೇ ಇಷ್ಟ, ನಾನು ಹಾಗಾಗಿ ಇಷ್ಟೇ ಗ್ರೇವಿ ಮಾಡ್ಕೊಂಡಿರೋದು. ಇವಾಗ ಆವಾಗಲೇ ರೆಡಿ ಮಾಡಿಟ್ಕೊಂಡಿದ್ದು ಮಂಚೂರಿಯನ್ ಬಾಲ್ಸ್ನ ಇವಾಗ ಇದಕ್ಕೆ ಹಾಕ್ತಿದ್ದೀನಿ. ಇದನ್ನು ಒಂದು 2 ಮಿನಿಟ್ಸ್ ಹೈ ಫ್ಲೇಮಲ್ಲಿಟ್ಟು ಬಾಡಿಸಿದ್ರೆ ರೆಡಿ ಆಗುತ್ತೆ. ಇದಕ್ಕೆ ಮೇಲ್ಗಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮದು ಕ್ಯಾಬೇಜ್ ಮಂಚೂರಿಯನ್ ರೆಡಿ ಆಯಿತು. ಇದು ನೀವು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ.